ಮತದಾನ ಹುರಿದುಂಬಿಸೋದ ಸಲುವಾಗಿ ಹಲವಾರು ಆಫರ್ಗಳನ್ನು ಕೊಡಲಾಗ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ನ ಮಾಲೀಕರು ಒಂದಷ್ಟು ಉತ್ಸುಕರಾಗಿ ಈ ವಿಷಯದಲ್ಲಿ ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ. ಊಟ ಉಪಚಾರಗಳು, ಜ್ಯೂಸ್, ತಂಪು ಪಾನೀಯ ಇತ್ಯಾದಿಗಳನ್ನು ಉಚಿತವಾಗಿ ಕೊಡೋ ಮೂಲಕವಾಗಿ ನೀವು ವೋಟ್ ಮಾಡಿ ಬಂದು ಇಲ್ಲಿ ಸೇವನೆ ಮಾಡಿ. ಸೊ ವೋಟ್ ಮಾಡಿದ್ದೀರಿ ಅನ್ನೋದ್ರ ಖಾತ್ರಿ ಆಗಬೇಕು ಅಂದರೆ ನಿಮ್ಮ ಬೆರಳಿನ ಮೇಲೆ ಗುರುತಿರಬೇಕು ಅಂತ. ಇದು ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಫರ್. ಇದು ಜನ ಊಟ ಮಾಡಬಹುದು, ಜ್ಯೂಸ್ ಕುಡಿಬಹುದು, ತಿಂಡಿ ತಿನ್ನಬಹುದು. ಬಟ್ ವೋಟ್ ಮಾಡಿದರೆ ಮಾತ್ರ ಅನ್ನುವಂತಹ ಸ್ಪೆಷಲ್ ಆಫರ್ ಒಂದನ್ನು ಅಲ್ಲಿ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ವೋಟ್ ಮಾಡಿ ಬಹಳಷ್ಟು ಜನ ಹೋಗಿ ಊಟವನ್ನು ಮಾಡಿದ್ದಾರೆ. ಒಂದು ಕಡೆಯಲ್ಲಿ ರಿಲ್ಯಾಕ್ಸ್ ಮಾಡ್ದಂಗೂ ಆಯಿತು, ತಮ್ಮ ಹಕ್ಕನ್ನು ಚಲಾಯಿಸಿದಂಗೂ ಆಯಿತು, ಹೊಟ್ಟೆ ತುಂಬಿಸ್ಕೊಂಡಂಗೂ ಆಯಿತು. ನಮ್ಮ ಒಂದು ಹಬ್ಬ ಅಂತ ಹೇಳ್ಬೋದು, ಮತದಾನ ದಿವಸದ ಹಬ್ಬ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದನೂ ಆರಂಭದಲ್ಲಿ 7:30ಇಂದನೇ ಮತದಾರರು ಮತಗಟ್ಟೆ ಹೋಗಿಬಿಟ್ಟು ಮತ ಚಲಾಯಿಸಿಬಿಟ್ಟು ಇಲ್ಲಿ ಬರುವ ಜನಸಂಖ್ಯೆ ನೋಡಿದರೆ ಭಾಳ ಖುಷಿ ಆಯಿತು. ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಯಾವುದೇ ನಾವು ಈ ಉತ್ತೇಜನ ಕಾರ್ಯಕ್ರಮ ಮಾಡಿದಾಗ ಜನರ ಬೆಂಬಲ ಬೇಕು. ಜನ ಇವತ್ತು ನಾವು ಮತದಾನ ಉತ್ತೇಜನ ಹಾಗೂ ಬೆಂಗಳೂರಿನಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಉತ್ತೇಜನಕ್ಕೋಸ್ಕರ ಮಾಡಿರುವಂಥ ಓಟಿನ ರೇಟಿಂಗ್ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ಜನ ಬೆಳಿಗ್ಗೆಂದು ಸಾಲುಗಟ್ಟಿ ನಿಂತ್ಕೊಂಡಿದ್ದರು. ಇವತ್ತು ನಮ್ಮ ಸಹಜವಾಗಿ ಹೋಟೆಲ್ನವರು ಈ ಸಂದರ್ಭದಲ್ಲಿ ನಮಗೆ ಯಾಕೆ ಬೇಕಪ್ಪ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬೋದಿತ್ತು. ಆದರೆ ಅವ್ರಿಗಿರುವಂತಹ ಒಂದು ಬದ್ಧತೆ, ಜನರನ್ನು ಈ ಮೂಲಕವಾಗಿ ಪ್ರೇರೇಪಿಸೋಣ, ಒಂದು ದಿನದ ಊಟೋಪಚಾರವನ್ನು ಉಚಿತವಾಗಿ ಕೊಟ್ಟರೂ ಪರವಾಗಿಲ್ಲ, ಜನರನ್ನ ಆ ಮೂಲಕವಾಗಿ ಆಕರ್ಷಿಸೋಣ, ವೋಟ್ ಮಾಡಲಿಕ್ಕೆ ಗಮನ ಸೆಳೆಯೋಣ, ವೋಟ್ ಮಾಡ್ಕೊಂಬನ್ನಿ, ಊಟ ಮಾಡಿ, ಈ ಒಂದು ಆಫರನ್ನು ನಿಸರ್ಗ ಗ್ರ್ಯಾಂಡ್ನಿಂದ ಕೊಟ್ಟಿರುವಂಥದ್ದು. ಇದು ಜನರಿಗೆ ಹೆಲ್ಪ್ ಆಗೋದ್ರ ಜೊತೆಗೆ ಮತದಾನವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಬೆಳಗ್ಗೆಯಿಂದ ಈ ಒಂದು ಆಫರ್ ನಡೀತಾ ಇರೋದ್ರಿಂದ ವೋಟ್ ಮಾಡಿದವರೆಲ್ಲ ಹೋಟೆಲ್ ಕಡೆ ಮುಖ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಆ ದೃಶ್ಯಗಳಲ್ಲಿ ಕೆಲವರು ಸ್ವಂತವಾಗಿ ಹಣವನ್ನು ಕೊಟ್ಟು ತೆಗೆದುಕೊಳ್ತಾ ಇದ್ದಾರೆ, ಇನ್ನು ಬಹಳಷ್ಟು ಜನ ವೋಟ್ ಮಾಡಿ ಬಂದಿದ್ದನ್ನು ಗುರುತು ತೋರಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರಿ. ಸೊ ಅವರೆಲ್ಲರೂ ವೋಟ್ ಮಾಡಿ ಬಂದು ಫ್ರೀಯಾಗಿ ಊಟ ಮಾಡ್ತಾ ಇದ್ದಾರೆ.